ವಿಶ್ವ ಹಾಲು ದಿನಾಚರಣೆ. ಖಾದ್ಯ ತಯಾರಿಕಾ ಸ್ಪರ್ಧೆ ಮತ್ತು ಹೊಸದಾಗಿ ಬರತಕ್ಕಂಥ ಸಾಕಷ್ಟು ಉತ್ಪನ್ನಗಳನ್ನು ತಾವೆಲ್ಲ ನೋಡಿದಿರಿ. ಈಗ ತನ್ನ ಎಲ್ಲ ಗ್ರಾಹಕರಿಗೆ ಮತ್ತು ನಾಡಿನ ಈ ದೇಶದ ಎಲ್ಲ ಗ್ರಾಹಕ ಬಂಧುಗಳಿಗೆ ದಿನಾಚರಣೆಯ ಶುಭಾಶಯಗಳನ್ನು ಕೋರೋದು ಅಷ್ಟೇ. ತಯಾರಿಕೆಯಲ್ಲಿ ಪರಿಣತಿಯನ್ನು ಪಡೆದಂಥ ತಮಿಳೆಯವರು ಏನು ಇವತ್ತು ನಡೆಸ್ಕೊಟ್ಟಿದ್ದಾರೆ, ಆ ತೀರ್ಪುಗಾರಾಗಿ ಕೂಡ ಅವರು 3 ಜನವನ್ನು ತುಂಬ ರುಚಿಕರವಾಗಿ ಮೊದಲನೇ ಬಹುಮಾನವನ್ನು 50,000 ರೂಪಾಯಿ, ಎರಡನೇ ಬಹುಮಾನವನ್ನು 30,000 ರೂಪಾಯಿ ಮತ್ತು ಮೂರನೇ ಬಹುಮಾನ 20,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ, ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡೋದು, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಯಥೇಚ್ಛವಾಗಿ ಬಳಸಬೇಕು. ಬಳಸೋದು ಯಾಕೆ ಅಂತಂದರೆ, ಮೇಲ್ಪಟ್ಟು ಹಾಲು ಸೇವನೆ ಮಾಡುವಂಥದ್ದು, ಕನ್ಸಂಪ್ಷನ್ ಮಾಡುತ್ತಿದೆ. ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಹಾಲಿನ ಸೇವಿಸುವ ಪ್ರಮಾಣ ತುಂಬ ಕಡಿಮೆ ಇದೆ. ಸುಮಾರು 200ರಿಂದ 240 ಇದೇ ಹಾಲಿನ ಸೇವನೆಯ ಪ್ರಮಾಣ ಹೆಚ್ಚಿದೆ. ಹಾಗಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನೀವು ಹೆಚ್ಚು ಬಳಸಿದಷ್ಟು ಆರೋಗ್ಯಕರವಾಗಿರ್ತೀರಿ, ದೃಢವಾಗಿರ್ತೀರಿ. ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನೀವೆಲ್ಲರೂ ಕೂಡ ಬಳಸಬೇಕು ಅಂತೇಳಿ ಮನವಿಯನ್ನು ಮಾಡಿ. 1 ವಾರದಿಂದ ಕಷ್ಟಪಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ಅದರಿಂದ ಮಾಡಿ ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಮಸ್ಕಾರ. ಯಾವ ಗ್ರಾಚಾರ ಇದು? ಯಾಕಂದ್ರೆ ಆ 20 ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕದಲ್ಲಿ 17,000ಕ್ಕಿಂತ ಹೆಚ್ಚು ಅಡುಗೆ ತಿಂದಿರೋ ನಾನೊಬ್ಬನೇ. ಬಾರಿಗೆ ಗೃಹಿಣಿಯರಿಗೆ ಸಿಗ್ತಾ ಇರುವಂಥ ಯೋಜನೆಗಳಲ್ಲಿ ಇದು ಕೂಡ ಒಂದು. ಪ್ರತಿಭೆ around 18 variants of more cakes, spice cakes and muffins. These are very delicious and very nutritious cake products for JMF Nandan. I urge our consumer and our citizens of the state to consume the Nandini products and support Nandini. ವಿಶ್ವ ಹಾಲು ದಿನಾಚರಣೆ.